ಶಾಲೆಗಳಿಗೆ ಮಕ್ಕಳನ್ನು ಕಳಿಸ್ತೀವಿ. ಇವತ್ತು ನಾವು ಕೇವಲ ಸರ್ಕಾರಿ ಶಾಲೆಗಳ ಬಗ್ಗೆ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದ್ದೀವಿ. ಯಾಕೆ ಇವತ್ತು ರಿಯಾಲಿಟಿ ಚೆಕ್ ಮಾಡುವಂತ ಪ್ರಮೇಯ ಬಂತು ಅಂತಂದ್ರೆ, ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ನೀಡೋದನ್ನ ಬಿಟ್ಟು ಬೇರೆ ಎಲ್ಲವೂ ಕೂಡ ಆಗ್ತಾ ಇದೆ. ಒಂದ್ ಕಡೆ ಸರ್ಕಾರಗಳು ಸರಿಯಾಗಿ ವ್ಯವಸ್ಥೆಯನ್ನ ಕೊಡದೆ, ಬೇಸಿಕ್ ನೀಡ್ಸ್ ಅನ್ನ ಕೊಡದೆ ಒಂದ್ ಕಡೆ ಮಕ್ಕಳು ಹಾಳಾಗ್ತಾ ಇದ್ರೆ, ಇನ್ನೊಂದು ಕಡೆ ಈ ಸೋಷಿಯಲ್ ಮೀಡಿಯಾ ಮೊಬೈಲ್ಗಳಿಂದ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಮತ್ತೊಂದು ಕಡೆ ಶಾಲೆಯಲ್ಲಿ ಬೋಧನೆ ಮಾಡಿ ವಿದ್ಯೆ ನೀಡಬೇಕಾದಂತ ಪುರುಷ ಶಿಕ್ಷಕರು ಏನಿರ್ತಾರಲ್ಲ, ಅವರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗ್ತಾ ಇದ್ದಾರೆ. ಮಕ್ಕಳು ಹಾದಿ ತಪ್ತಾ ಇದ್ದಾರೆ. ವಿದ್ಯೆ ಕಲಿಯೋ ಬದಲು ಬೇರೆ ಎಲ್ಲವನ್ನ ಕಲಿತಾ ಇದ್ದಾರೆ. ಪವರ್ ಟಿವಿ ಕೂಡ 2 ವಿಚಾರವಾಗಿ ಸುದ್ದಿಯನ್ನ ಮಾಡಿತ್ತು. ಆ 2 ವಿಚಾರಗಳು ಕೂಡ ರಾಜ್ಯಾದ್ಯಂತ ಸಂಚಲನವನ್ನ ಸೃಷ್ಟಿಸಿದೆ. ಯಾಕೆ ಇವತ್ತು ಪವರ್ ಟಿವಿ ಸರ್ಕಾರಿ ಶಾಲೆಗಳ ರಿಯಾಲಿಟಿ ಚೆಕ್ಗೆ ಇಳಿತು ಅಂತಂದ್ರೆ, ಅಂತ ಭಯಾನಕ ವಿಚಾರಗಳು ಸರ್ಕಾರಿ ಶಾಲೆಯ ರಿಯಾಲಿಟಿ ಚೆಕ್ ನಲ್ಲಿ ಹೊರಗಡೆ ಬಂದಿದೆ. ಇದ್ರ ಬಗ್ಗೆ ಎಲ್ಲಾ ಪೋಷಕರು ಕೂಡ ಎಚ್ಚೆತ್ತುಕೊಳ್ಬೇಕು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಯಾವ ರೀತಿ ಇತ್ತು ಪವರ್ ರಿಯಾಲಿಟಿ ಚೆಕ್ ಸರ್ಕಾರಿ ಶಾಲೆಗಳಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ವೀಕ್ಷಕರೇ, ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ಪವರ್ ಟಿವಿ ಹಲವಾರು ಸಾಮಾಜಿಕ ಕಳಕಳಿಯುಳ್ಳಂತಹ ಸುದ್ದಿಯನ್ನ ಬಿತ್ತರಿಸಿದೆ. ಸ್ಟಿಂಗ್ ಆಪರೇಷನ್ ಗಳನ್ನ ಮಾಡಿದೆ. ಸಮಾಜವನ್ನ ಒಂದು ಕಡೆಯಿಂದ ತಿದ್ದುವಂತ ಕೆಲಸವನ್ನ ಪವರ್ ಟಿವಿ ಮಾಡ್ತಾ ಇದೆ. ಸಮಾಜದ ಅಂಕು ಡೊಂಕುಗಳನ್ನ ಅಥವಾ ಭ್ರಷ್ಟಾಚಾರಿಗಳನ್ನ ಕಿವಿ ಹಿಂಡುವಂತ ಕೆಲಸವನ್ನ ಪವರ್ ಟಿವಿ ಮಾಡ್ತಾ ಇದೆ. ಬರೀ ರಾಜಕೀಯ ಸುದ್ದಿಗಳನ್ನಷ್ಟೇ ಬಿತ್ತರಿಸಬಹುದಲ್ಲ, ಬರೀ ಸೆಲೆಬ್ರಿಟಿಗಳ ಜೀವನದ ಬಗ್ಗೆ ಅಷ್ಟೇ ಬಿತ್ತರಿಸೋದಲ್ಲ, ಸರ್ಕಾರಿ ಶಾಲೆಗಳ ಬಗ್ಗೆ ಕೂಡ ಎಚ್ಚರಿಸುವಂತ ಕೆಲಸವನ್ನ ಪವರ್ ಟಿವಿ ಮಾಡ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಮಟ್ಟಿಗೆ ಹೆಣ್ಣು ಮಕ್ಕಳು ಸೇಫ್ ಆಗಿದ್ದಾರೆ, ಎಷ್ಟು ಮಟ್ಟಿಗೆ ಅಲ್ಲಿ ವ್ಯವಸ್ಥೆಗಳು ಸರಿಯಾಗಿದೆ, ಮಕ್ಕಳು ಏನ್ ಹೇಳ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಪವರ್ ಟಿವಿ ರಿಯಾಲಿಟಿ ಚೆಕ್ ಇಳಿದಿದೆ. ಎಚ್ಚರ 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 ಪೋಷಕರೇ, ಮಕ್ಕಳ ಬಗ್ಗೆ ನಿಮಗಿರ್ಲಿ ಎಚ್ಚರ. ಯಾಕಂದ್ರೆ ಎಲ್ರಿಗೂ ಪ್ರೈವೇಟ್ ಸ್ಕೂಲ್ಗಳಿಗೆ ಕಳಿಸುವಂತ ಅವಕಾಶ ಇರೋದಿಲ್ಲ. ಹಾಗಾಗಿ ಸರ್ಕಾರಿ ಶಾಲೆಗಳಲ್ಲೂ ಕೂಡ ಬಹಳಷ್ಟು ಮಕ್ಕಳು ಓದ್ತಾ ಇದ್ದಾರೆ. ಹೆಣ್ಣು ಮಕ್ಕಳನ್ನ ಯಾವುದೇ ಶಾಲೆಗೆ ಕಳಿಸೋ ಮುಂಚೆ ಪೋಷಕರೇ ಹುಷಾರಾಗಿರಿ. ಶಾಲೆಗಳಲ್ಲಿ ನಡಿಬಾರದ್ದು ನಡೀತಾ ಇದೆ. ಅಲರ್ಟ್ ಅಲರ್ಟ್. ನಾವು ನೀವು ಓದಂತ ಕಾಲ ಅಲ್ಲ ಇದು. ಮಕ್ಕಳನ್ನ ದಾರಿ ತಪ್ಪಿಸ್ತಾ ಇದೆ ಮೊಬೈಲು. ಪ್ಲೀಸ್ ಕಣ್ಣಿಟ್ಟಿರಿ, ಅಲರ್ಟ್ ಆಗಿರಿ. ಈ ನಿಟ್ಟಿನಲ್ಲಿ ಸಂಚಲನ ಮೂಡಿಸಿದೆ ಪವರ್ ಟಿವಿಯ ವರದಿ. ನೋಡಿ, ಇತ್ತೀಚೆಗಷ್ಟೇ HD ಕೋಟೆ ಶಾಲೆಯಲ್ಲಿ ಅಪ್ರಾಪ್ತೆಯರ ಮೇಲೆ ಶಿಕ್ಷಕ ಪ್ರಿನ್ಸಿಪಲ್ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದ. ಪವರ್ ಟಿವಿ ವರದಿಯ ಬಳಿಕ ಶಿಕ್ಷಕನನ್ನ ಬಂಧಿಸಿ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಎಲ್ಲರೂ ಇನ್ವಾಲ್ವ್ ಆಗಿದ್ರು. ಅದರಲ್ಲಿ ಬಿಒಗೂ ಗೊತ್ತಿತ್ತು, ಎಲ್ರಿಗೂ ಗೊತ್ತಿತ್ತು. ಎಲ್ಲವೂ ಕೂಡ ಈ ವಿಚಾರವನ್ನ ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡಿದ್ರು. ನಿಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಮುನ್ನ ಎಚ್ಚರಿಕೆ ಇರಲಿ. ಮೊಬೈಲ್ ಶೋಕಿ ಇವತ್ತು ಯಾರಿಗಿಲ್ಲ ಅಂತ ಹೇಳಿ ಮೊಬೈಲು 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 ಪ್ರತಿಯೊಬ್ಬರ ಜೀವನ ಕೂಡ ಹಾಳು ಮಾಡ್ತಾ ಇದೆ. ಅದರಲ್ಲೂ ಓದುವ ಮಕ್ಕಳ ಭವಿಷ್ಯವನ್ನೇ ಕಿತ್ಕೊಳ್ತಾ ಇದೆ ಮೊಬೈಲು. ಒಂದ್ ಕಡೆ ಬಾಗಲಕೋಟೆಯಲ್ಲಿ ಅಪ್ರಾಪ್ತರಿಂದಲೇ ರೇಪ್ ಮಾಡಿ ಆ ವಿಡಿಯೋ ಮಾಡಿಕೊಂಡು ಅದು ವೈರಲ್ ಕೂಡ ಆಗಿತ್ತು. ಅಪ್ರಾಪ್ತೆಯ ಜೊತೆಗಿನ ವಿಡಿಯೋ ಮಾಡಿ ಹರಿಬಿಟ್ಟಿದ್ರು ಅಪ್ರಾಪ್ತರು. ಶಾಲೆ ಮಕ್ಕಳೇ ರೇಪ್ ಮಾಡಿ, ಶಾಲಾ ಬಾಲಕರು ರೇಪ್ ಮಾಡಿ ಆ ವಿಡಿಯೋ ಮಾಡಿಕೊಂಡು ಅಪ್ರಾಪ್ತೆಯ ಮೇಲೆ ಅದನ್ನ ಹರಿಬಿಟ್ಟಿದ್ರು. ಶಾಲೆಯ ಮಕ್ಕಳ ವಿಡಿಯೋ ವೈರಲ್ ಬಗ್ಗೆ ಪವರ್ ಟಿವಿ ವರದಿ ಮಾಡಿತ್ತು. ಅದಾದ ಮೇಲೆ ವರದಿಯ ಬಳಿಕ ದೂರನ್ನ ದಾಖಲಿಸಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಜೊತೆಗೆ 4 ಬಾಲಕರನ್ನ ಬಂಧಿಸಿ ಬಾಲಮಂದಿರಕ್ಕೆ ಕೂಡ ಕಳಿಸಿದ್ದಾರೆ. ಎಲ್ಲ 13, 14, 15 ವರ್ಷದ ಬಾಲಕರು. ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೀವಿ? ಹಾಗಾದ್ರೆ ಯಾವ ನಿಟ್ಟಿನಲ್ಲಿ ಇವತ್ತು ತಂದೆ ತಾಯಿಗಳು ಮಕ್ಕಳನ್ನ ನೋಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಕಷ್ಟ ಆಗಿದೆ? ಇವತ್ತು ಮಕ್ಕಳ ಮೇಲೆ ಎಷ್ಟು ಕಣ್ಣಿಟ್ಟಿದ್ರು ಸಾಲದು. ಯಾಕಂದ್ರೆ ಮಕ್ಕಳ ಮನಸ್ಸು ಅತಿ ಸೂಕ್ಷ್ಮ ಆಗ್ಬಿಟ್ಟಿದೆ. ಏನಾದ್ರೂ ಜಾಸ್ತಿ ಮಾತಾಡಿದ್ರೆ ಮನೆ ಬಿಟ್ಟು ಹೋಗ್ಬಿಡ್ತಾರೆ, ಇಲ್ಲ ಅಂದ್ರೆ ಸೂಸೈಡ್ ಮಾಡ್ಕೊಳಕ್ ಹೋಗ್ಬಿಡ್ತಾರೆ. ತಂದೆ ತಾಯಿಗಳು ಯಾವ ರೀತಿ ಬೆಳೆಸಬೇಕು? ಮೊಬೈಲ್ ಕೊಟ್ಬಿಡ್ತೀರಿ. ಇವತ್ತಿನ ದಿವಸ ಪ್ರೆಸ್ಟೀಜ್ ಕ್ವಶನ್ ಬಂದಿದೆ. ಶಾಲೆಗೆ ಹೋಗುವಂತ ಹೈಸ್ಕೂಲ್ ಮಕ್ಕಳಿಗೂ ಮೊಬೈಲು, ಎಲ್ರಿಗೂ ಮೊಬೈಲು. ಮೊಬೈಲ್ ಇಲ್ಲ ಅಂದ್ರೆ ಜೀವನ ನಡೆಯಲ್ಲ. ಮಕ್ಕಳು ಊಟ ಮಾಡಿಲ್ಲ ಅಂದ್ರೆ ಮೊಬೈಲ್ ಕೊಟ್ಟು ಕೂರಿಸ್ತೀರಿ. ಈ ಒಂದು ದುರಾಭ್ಯಾಸ ಇದೆಯಲ್ಲ, ಇದು ನಿಲ್ಲದೇ ಇದ್ರೆ ಮಕ್ಕಳ ಭವಿಷ್ಯ ನಿಜಕ್ಕೂ ಕೂಡ ಚಿಂತಾಜನಕ ಆಗತ್ತೆ. ಯಾವ ದಿಕ್ಕಿನಲ್ಲಿ ಸಾಕ್ತಾ ಇದ್ದಾರೆ ನೋಡಿ. ಎಷ್ಟು ಸೆಕ್ಸುಯಾಲಿಟಿ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸ್ಬೇಕಾಗಿದೆ. ಯಾಕಂತಂದ್ರೆ ಇವತ್ತು ಶಾಲೆಗಳಲ್ಲೇ ನಡಿಬಾರದ್ದು ನಡೀತಾ ಇದೆ. ಶಾಲಾ ಬಾಲಕರು ಶಾಲಾ ಬಾಲಕಿಯ ಮೇಲೆ ರೇಪ್ ಮಾಡೋದು, ಅದನ್ನ ವಿಡಿಯೋ ಮಾಡೋದು, ಅದನ್ನ ಹರಿಬಿಡೋದು ಅಂತಂದ್ರೆ ಎಷ್ಟರ ಮಟ್ಟಿಗೆ ಅವರ ಮೈಂಡು ಆ ಸೋಷಿಯಲ್ ಮೀಡಿಯಾಗೆ ಅಡಿಕ್ಟ್ ಆಗಿರ್ಬಹುದು, ಆ ಮೊಬೈಲ್ಗೆ ಅಡಿಕ್ಟ್ ಆಗಿರ್ಬಹುದು, ಎಷ್ಟರ ಮಟ್ಟಿಗೆ ಅವ್ರು ಥಿಂಕ್ ಮಾಡಿರ್ಬಹುದು. ಇನ್ನು ಪವರ್ ಟಿವಿ ವರದಿ ಮಾಡಿದ 2 ಘಟನೆಗಳಿಂದ ಇಡೀ ಜನ ಬೆಚ್ಚಿ ಬಿದ್ದು ಹೋಗಿದ್ದಾರೆ. ಎರಡು ಘಟನೆಗಳ ಬಳಿಕ ಪವರ್ ಟಿವಿಯಲ್ಲಿ ರಿಯಾಲಿಟಿ ಚೆಕ್ ಅನ್ನ ಮಾಡಲಾಗ್ತಾ ಇದೆ. ಯಾಕಂತಂದ್ರೆ ನಮ್ಮ ಸರ್ಕಾರಿ ಶಾಲಾ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ರಾಜ್ಯದ ಶಾಲೆಗಳಲ್ಲಿನ ವ್ಯವಸ್ಥೆ ಅವ್ಯವಸ್ಥೆಗಳ ಬಗ್ಗೆ ರಿಯಾಲಿಟಿ ಚೆಕ್ ಇಳಿದಿದೆ ಪವರ್ ಟಿವಿ. ಮೈಸೂರು, ಬಳ್ಳಾರಿ, ಬಾಗಲಕೋಟೆ ಸೇರಿ ರಾಜ್ಯದ ಎಲ್ಲ ಕಡೆ ಕೂಡ
ನಮ್ಮ ಪ್ರತಿನಿಧಿಗಳು ಗ್ರೌಂಡ್ ರಿಪೋರ್ಟ್ ಅನ್ನ ನೀಡಿದ್ದಾರೆ. ಶಿಕ್ಷಕರು, ಮಕ್ಕಳು, ಪೋಷಕರ ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಪವರ್ ಟಿವಿ ಮಾಡಿದೆ. ಪವರ್ ಟಿವಿಯ ಆಶಯಕ್ಕೆ ಸಾಕಷ್ಟು ಕಡೆ ಅತ್ಯುತ್ತಮ ಸ್ಪಂದನೆ ಸಿಕ್ಕಿದೆ. ಶಿಕ್ಷಕರು ಮತ್ತು ಮಕ್ಕಳಿಂದ ಶಾಲೆಯ ಪರಿಸ್ಥಿತಿಗಳ ಬಗ್ಗೆ ಮಾಹಿತಿಯನ್ನ ಪವರ್ ಟಿವಿಗೆ ಹಂಚಿಕೊಂಡಿದ್ದಾರೆ. ಪವರ್ ಟಿವಿ 2 ವರದಿಯನ್ನ ಮಾಡಿತ್ತು. ಒಂದು ಬಾಗಲಕೋಟೆಯಲ್ಲಿ ಅಪ್ರಾಪ್ತಿಯ ಮೇಲೆ ರೇಪ್ ಮಾಡಿ ಆ ವಿಡಿಯೋ ಮಾಡಿಕೊಂಡು ಅದನ್ನ ವೈರಲ್ ಮಾಡಿದಂಥ ವಿಚಾರ ಒಂದು. ಇನ್ನೊಂದು ಕೋಟೆ, ಮೈಸೂರು ಜಿಲ್ಲೆಯ ಕೋಟೆಯ ಕಾಮುಕ ಶಿಕ್ಷಕ ಗಿರೀಶು ಹೆಣ್ಣು ಮಕ್ಕಳ ಮೇಲೆ, ಶಾಲಾ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗುತ್ತಾ ಇದ್ದ. ಶಿಕ್ಷಕ ಅಂತ ಹೇಳಿಸ್ಕೊಳ್ಳಕ್ಕೆ ಅಸಹ್ಯ ಆಗತ್ತೆ. ಎಲ್ಲ ಶಿಕ್ಷಕರು ಹಂಗೆ ಅಂತ ಹೇಳ್ತಾ ಇಲ್ಲ. ಗುರು ಅನ್ನೋ ಸ್ಥಾನಕ್ಕೆ ಬಹಳ ದೊಡ್ಡ ಹೆಸರಿದೆ. ಆದ್ರೆ ಇವತ್ತು ಬಹುತೇಕ ಕಡೆಗಳಲ್ಲಿ ಇಂಥ ಕಾಮುಕ ಶಿಕ್ಷಕರಿದ್ದಾರೆ. ಶಾಲಾ ಮಕ್ಕಳನ್ನೇ ತಮ್ಮ ಲೈಂಗಿಕವಾಗಿ ಬಳಸ್ಕೊಳ್ಳೋರಿದ್ದಾರೆ. ಲೈಂಗಿಕ ದಾಹವನ್ನ ತೀರಿಸ್ಕೊಳ್ಳೋದಕ್ಕೆ ಶಾಲಾ ಮಕ್ಕಳನ್ನ ಬಳಸ್ಕೊಳ್ಳೋರಿದ್ದಾರೆ. ಅದರ ಜೊತೆಗೆ ಮಕ್ಕಳು ಯಾವ ರೀತಿಗೆ ಹೋಗ್ತಾ ಇದ್ದಾರೆ. ಮೊನ್ನೆ ಯಾವುದೋ ಒಂದು ಸ್ಕೂಲ್ ಟೀಚರ್ ಹೇಳ್ತಾ ಇದ್ರು, SLC ಇನ್ನೇನು ಎಕ್ಸಾಮ್ ಬರೀಬೇಕು, ಇಷ್ಟು 35 ಜನ ಮಕ್ಕಳಿದ್ದಾರೆ, ಒಂದು ಯಾವುದೋ ಪ್ರಿಪರೇಟರಿ ಎಕ್ಸಾಮ್ ಯಾವುದೋ ಎಕ್ಸಾಮ್ ಮಾಡಿದ್ರೆ ಅದರಲ್ಲಿ 20 ಜನ ಫೇಲ್ ಆಗಿದ್ದಾರೆ, 25 ಜನ ಫೇಲ್ ಆಗಿದ್ದಾರೆ. ಹೆಂಗೆ ಪಾಸ್ ಮಾಡ್ತಾರೆ ಇವರು? ಶಾಲೆಗಳಲ್ಲಿ ಮಕ್ಕಳು ಲವ್ ಲೆಟರ್ ಅನ್ನ ಎಕ್ಸ್ಚೇಂಜ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ. ಶಾಲೆಗಳಲ್ಲಿ ಮೊಬೈಲ್ ತಗೊಂಡ್ಬರ್ತಾರೆ, ಮನೆಯಲ್ಲಿ ಪೋಷಕರೇ ಮೊಬೈಲ್ ಅನ್ನ ಕಳಿಸ್ತಾರೆ. ಎಷ್ಟೋ ಜನ ಸಿಂಗಲ್ ಪೇರೆಂಟ್ಸ್ ಇದ್ದಾರೆ. ಮಕ್ಕಳನ್ನ ನೋಡ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಮಕ್ಕಳ ಕಡೆ ತಂದೆ ತಾಯಿಗಳ ಮಾತನ್ನ ಕೇಳ್ತಾ ಇಲ್ಲ ಮಕ್ಕಳು. ಪರ್ಸೆಂಟೇಜ್ ತಗೊಂಡ್ರೆ ಇಟ್ ಇಸ್ ವೆರಿ ಲೋ. ಹೇಗೆ ಬಳಸಬೇಕು ಹಾಗಾದ್ರೆ? ಯಾವ ರೀತಿ ಮಕ್ಕಳ ಮೇಲೆ ಗಮನ ಹರಿಸಬೇಕು? ಈ ಮೊಬೈಲ್ ಇಂದ ಏನೆಲ್ಲ ಆಗ್ತಾ ಇದೆ? ಶಾಲೆಗಳಿಗೆ ಮಕ್ಕಳಿಗೆ ಕೈಯಲ್ಲಿ ಮೊಬೈಲ್ ಕೊಟ್ಟು ನಿಮ್ಮ ಪ್ರೆಸ್ಟೀಜ್ ಅನ್ನ ತೋರಿಸೋದಕ್ಕೆ ಕಳಿಸ್ಬೇಡಿ. ಮೊಬೈಲ್ ಅನ್ನೋದು ಪ್ರೆಸ್ಟೀಜ್ ಕ್ವೆಶ್ಚನ್ ಅಲ್ಲ. ಇವತ್ತು ಮೈಸೂರು ಜಿಲ್ಲೆಯ ಪಕ್ಕದಲ್ಲೇ ಇರುವಂತಹ ಮಂಡ್ಯದಲ್ಲೂ ಕೂಡ ಕೋಟೆ ಶಾಲೆಯ ಶಿಕ್ಷಕನ ಬಗ್ಗೆ ಭಾರಿ ಚರ್ಚೆ ಆಗ್ತಾ ಇದೆ. ಮಂಡ್ಯದ ಶಂಕರಪುರದಲ್ಲಿರುವಂತಹ ಶಾಲೆಯಲ್ಲೂ ಪವರ್ ಟಿವಿ ರಿಯಾಲಿಟಿ ಚೆಕ್ ನಡೆಸಿದೆ. ಬನ್ನಿ ಹಾಗಿದ್ರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡ್ಕೊಂಡು ಬರೋಣ. ಸರ್ಕಾರಿ ಶಾಲೆ ಅಂದರೆ ಎಲ್ಲರೂ ಕೂಡ ಮೂಗು ಮುರಿತಾರೆ. ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸೋಕೆ ಹಿಂದು ಮುಂದೆ ನೋಡ್ತಾರೆ. ಯಾಕೆಂದರೆ ಸರ್ಕಾರಿ ಶಾಲೆ ಅಂದರೆ ಯಾವುದೇ ಒಂದು ಸೌಲಭ್ಯಗಳಿರಲ್ಲ, ಅಲ್ಲಿ ಒಂದು ಸೇಫ್ಟಿ ಇರಲ್ಲ ಅನ್ನೋದು ಎಲ್ಲ ಪೋಷಕರಲ್ಲೂ ಮನದಟ್ಟಾಗ್ಬಿಟ್ಟಿರುವಂಥದ್ದು. ಅಂದರೆ ಇದನ್ನು ಚೇಂಜಸ್ ಮಾಡಬೇಕು ಅಂತಲೂ ಕೂಡ ಹಲವಾರು ಹೋರಾಟಗಳು ನೋಡಿದ್ರು ಕೂಡ ಪ್ರಯೋಜನ ಆಗಲಿಲ್ಲ. ನಾವಿವಾಗ ಏನು ಶಂಕರನಗರದ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿದ್ದೀವಿ. ಅಂದರೆ ಇಲ್ಲಿ ಏನು ಮಕ್ಕಳಿಗೆ ಏನು ಸೇಫ್ಟಿ ಇದೆ, ಏನು ಸೇಫ್ಟಿ ಇಲ್ಲ, ಇದನ್ನೆಲ್ಲನೂ ಕೂಡ ನಾವು ರಿಯಾಲಿಟಿ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ. ಈಗಾಗಲೇ ಪವರ್ ಟಿವಿ ಏನು ಮಕ್ಕಳಿಗೆ ಅನ್ಯಾಯ ಆಗ್ತಾಯಿತ್ತು, ಒಂದು ದೌರ್ಜನ್ಯ ಸಿಗ್ತಿತ್ತು ಶಿಕ್ಷಕರಿಂದ ಅನ್ನೋದನ್ನು ಕೂಡ ಒಂದು ಸುದ್ದಿನ ಪ್ರಸಾರ ಮಾಡಿತ್ತು. ಮತ್ತು ಅದು ಕೂಡ ಒಂದು ಇಂಪ್ಯಾಕ್ಟ್ ಕೂಡ ಆಗಿತ್ತು. ಅಂದರೆ ಅಲ್ಲಿನ ಶಿಕ್ಷಕರನ್ನು ಕೂಡ ಸಸ್ಪೆಂಡ್ ಮಾಡಿ ಒಂದು ಪವರ್ ಟಿವಿಯ ವರದಿಗೆ ಒಂದು ಇಂಪ್ಯಾಕ್ಟ್ ಕೂಡ ಸಿಕ್ಕಿತ್ತು. ಅಂದರೆ ಒಂದು ನ್ಯಾಯ ಕೂಡ ಸಿಕ್ಕಿತ್ತು ಅಂತಲೇ ಹೇಳ್ಬೋದು. ಇವಾಗ ನಾವು ಏನು ಒಂದು ಶಂಕರಪ್ಪ ನಗರದ ಒಂದು ಸರ್ಕಾರಿ ಪ್ರಾಥಮಿಕ ಪಾಠಶಾಲೆಯಲ್ಲಿದ್ದೀವಿ. ಇಲ್ಲಿ ಯಾವ ರೀತಿ ಮಕ್ಕಳಿಗೆ ಸೇಫ್ಟಿ ಇದೆ, ಯಾವ ರೀತಿ ಸೇಫ್ಟಿ ಇಲ್ಲ ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಇವಾಗ ನೋಡಿ, ನಾವು ಇಲ್ಲಿ ಬಂದಿರೋದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶಂಕರಪುರ. ಇಲ್ಲಿಗೆ ನಾವು ಬಂದು ಇಲ್ಲಿ ಒಂದು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಮೂಲಭೂತ ಸೌಕರ್ಯಗಳಿಗೂ ಕೂಡ ಒಂದಷ್ಟು ತೊಂದರೆ ಇದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಮಕ್ಕಳಿಗೆ ಕೊಠಡಿಗಳಿದ್ದರೂ ಕೂಡ ಆ ಕೊಠಡಿಗಳು ಸೇಫ್ಟಿ ಇಲ್ಲ. ಅಂದರೆ ಇಂದೋ ನಾಳೆಯೋ ಬೀಳುವಂಥ ಒಂದು ಹಂತದಲ್ಲಿರುವಂಥದ್ದು. ಅಂದರೆ ಆಗಲೇ ಎಲ್ಲ ಒಂದು ಗೋಡೆಗಳು ಕುಸಿತ ಕಾಣ್ತಾ ಇರುವಂಥದ್ದು. ಮತ್ತು ಅದಲ್ಲದೆ ಒಂದು ಹೆಂಚುಗಳು ಕೂಡ, ಅಂದರೆ ಒಂದು ಕಬ್ಬಿಣದ ಶೀಟ್ಗಳು ಕೂಡ ಎಲ್ಲ ತುಕ್ಕಿಡಿಯುವಂಥ ಒಂದು ಪರಿಸ್ಥಿತಿ ಬಂದೊದಗಿರುವಂಥದ್ದು. ಅಂದರೆ ಬಿಲ್ಡಿಂಗ್ಗಳು ಕೂಡ ತುಂಬ ಹಳೇದಾಗಿರುವಂಥದ್ದು. ಹೇಳಪ್ಪ. ಟೀಚರ್ ಚೆನ್ನಾಗಿ ಪಾಠ ಮಾಡ್ತಾರೆ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಹೇಳ್ಕೊಡ್ತಾರೆ, ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತೀವಿ. ಏನು ಅರ್ಥ ಆಗಲ್ಲ ಅಂತ ಕೇಳ್ತಾರೆ, ನಾವು ಹೇಳ್ತೀವಿ, ಅವರು ಹೇಳ್ಕೊಡ್ತಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ. ಚೆನ್ನಾಗಿ ನೋಡ್ಕೊತಾರೆ. ಪಾಠ ಗೊತ್ತಾಗಿಲ್ಲ ಅಂದರೆ ಅರ್ಥ ಹೇಳ್ಕೊಡ್ತಾರೆ ಅವ್ರದ್ದು. ಖುಷಿಯಾಗಿದ್ದೀರಿ? ಏನನ್ನಿಸ್ತದೆ ಸ್ಕೂಲ್ ಚೆನ್ನಾಗಿ ಅನಿಸಿದೆ. ಮಿಸ್ ಎಲ್ಲ ಪಾಠ ಚೆನ್ನಾಗಿ ಮಾಡ್ತಾರೆ. ಎಲ್ಲ ಶಿಕ್ಷಕರು ಚೆನ್ನಾಗಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಉತ್ತರನೂ ಕೊಡುತ್ತಾರೆ. ಎಕ್ಸಾಮ್ ಒಂದು ಸ್ವಲ್ಪ ಕಾಪಿ ಮಾಡೋಕ್ಕೆ ಕೊಡಲ್ಲ. ಚೆನ್ನಾಗೇ ಪಾಠ ಮಾಡ್ತಾರೆ. ಈಗ ಬಿಲ್ಡಿಂಗ್ ಎಲ್ಲ ಚೆನ್ನಾಗಿದ್ದದ? ನಿಮಗೆ ಬಾತ್ರೂಮ್ ಎಲ್ಲ ಚೆನ್ನಾಗೈತಾ? ಹ್ಞೂ ಸರ್. ಬಾತ್ರೂಮ್ ಚೆನ್ನಾಗೈತಾ? ಬಾತ್ರೂಮ್ ಈಗ ನಾನು ಕೇಳೋದು, ಈಗ ಹೆಣ್ಮಕ್ಳಿದ್ದಾರೆ, ಅವರ ಸೇಫ್ಟಿನ ಹೆಂಗೆ ನೋಡ್ಕೋತಾ ಇದ್ದೀರಾ? ಅಂದರೆ ಅವರ ಸಂಬಂಧ ಹೇಗಿದೆ ಅಂತ. ಇಲ್ಲ ಸರ್, ಹೆಣ್ಮಕ್ಳು ನಮ್ಮ ಜೊತೆ ಮುಕ್ತವಾಗಿ ಎಲ್ಲ ಶೇರ್ ಮಾಡ್ಕೊತಾರೆ. ನಾವು ಅವ್ರಿಗೆ ತುಂಬ ಒಳ್ಳೆಯ ಸೇಫ್ಟಿ ಒದಗಿಸಿದ್ದೀವಿ.
ಅವ್ರು ಏನೇ ಎಲ್ಲ ಕಾಂಪೌಂಡ್ ದಾಟ್ ಹೋಗಬೇಕು ಅಂದ್ರೂ ನಮ್ಮ ಅನುಮತಿ ಇಲ್ಲದಂತೆ ಅವ್ರು ಹೋಗೋಗಿಲ್ಲ. ಪೇರೆಂಟ್ಸ್ ಸಂಜೆ ಕೂಡ ಅವ್ರು ಸ್ಕೂಲ್ ಬಿಡೋ ಟೈಮಲ್ಲಿ ಪೇರೆಂಟ್ಸ್ ಬಂದ್ರಷ್ಟೇ ಅವ್ರನ್ನ ನಾವು 4:15 ಆಗೋವರೆಗೂ ನಾವು ಅವ್ರನ್ನ ಕಾಯ್ದು ಆಮೇಲೆ ಅವ್ರು ಕಳ್ಸೋದು ಸರ್. ಈಗ ಶಿಕ್ಷಕರು ವಿದ್ಯಾರ್ಥಿಗಳ ಥರ ಇದ್ದೀರಾ, ಇಲ್ಲ ಒಬ್ಬರು ತಾಯಿ ಥರ ಏನಾದ್ರು ಮಕ್ಕಳನ್ನ ನೋಡ್ಕೊಳ್ಳುವಂಥದ್ದು? ತಾಯಿ ಪ್ರೀತಿನೂ ತೋರಿಸ್ತಿದ್ದೀವಿ ಸರ್, ನೀವು ಅವ್ರನ್ನ ಬೇಕಾದ್ರೆ ಕೇಳ್ಬೋದು. ನಾವೆಲ್ಲ ಮಕ್ಕಳ ತಾಯಿ ಸಂಬಂಧ ರೀತಿಯಲ್ಲಿ ನಾವು ಶಾಲೆ ನಡೆಸ್ತಾ ಇರೋದು. ಅವ್ರ ಮಕ್ಕಳು ಖುಷಿಯಾಗಿ ನಮ್ಮ ಜೊತೆ ಮಿಂಗಲ್ ಆಗಿರ್ತಾರೆ. ಉತ್ತಮ ಮಕ್ಕಳ ಮತ್ತು ಶಿಕ್ಷಕರ ನಡುವೆ ಉತ್ತಮ ಬಾಂಧವ್ಯ ಇದೆ ಸರ್. ಇದಿಷ್ಟು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಒಂದು ಮಾತಾಗಿರುವಂಥದ್ದು. ಒಟ್ಟಾರೆ ಹೇಳಬೇಕು ಅಂದರೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ನಮ್ಮಲ್ಲಿ ಉತ್ತಮ ಒಂದು ಬಾಂಧವ್ಯ ಇದೆ, ನಮ್ಮ ಶಾಲೆಯಲ್ಲಿ ಒಂದು ಉತ್ತಮ ಬಾಂಧವ್ಯ ಇದೆ, ತಾಯಿ ಮಕ್ಕಳು ಪ್ರೀತಿ ನಮ್ಮಲ್ಲಿ ಮೂಡಿ ಬರ್ತಾ ಇರುವಂಥದ್ದು. ಮತ್ತು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಂತನೂ ಕೂಡ ನಾವು ನೋಡ್ಕೋತಾ ಇದ್ದೀವಿ. ಮಕ್ಕಳು ಕೂಡ ನಮ್ಮ ಜೊತೆ ಮುಕ್ತವಾಗಿ ಮಾತಾಡ್ತಾರೆ ಅಂತಲೂ ಕೂಡ ಶಿಕ್ಷಕರು ಹೇಳ್ತಾ ಇರುವಂಥದ್ದು. ಒಟ್ಟಾರೆ ಇಲ್ಲಿನ ಮಕ್ಕಳು ಮತ್ತು ಶಿಕ್ಷಕರ ನಡುವೆ ಒಂದು ಉತ್ತಮ ಬಾಂಧವ್ಯ ಹೊಂದಿದ್ದು ಇಲ್ಲಿ ಎಲ್ಲ ರೀತಿಯೂ ಸೌಕರ್ಯ ಚೆನ್ನಾಗಿದೆ ಅಂತಲೂ ಕೂಡ ಹೇಳ್ತಾ ಇರುವಂಥದ್ದು. ಆದರೆ ನಮ್ಮ ಕಣ್ಣಿಗೆ ಬಿದ್ದಂಥದ್ದೇನಪ್ಪ ಅಂದರೆ ಇಲ್ಲಿ ಕಟ್ಟಡದ ಒಂದು ಶಿಥಿಲಾವಸ್ಥೆಯಲ್ಲಿರೋ ಕಟ್ಟಡಗಳು ಮತ್ತು ಏನು ಶೌಚಾಲಯದ ಕೊರತೆ ಎದ್ದು ಕಾಣ್ತಾ ಇರುವಂಥದ್ದು. ಇದಿಷ್ಟು ಬಿಟ್ಟರೆ ಇಲ್ಲಿ ಶಿಕ್ಷಕರು ಮತ್ತು ಮಕ್ಕಳ ನಡುವೆ ಒಂದು ಉತ್ತಮ ಬಾಂಧವ್ಯ ಇದೆ ಮತ್ತು ಮಕ್ಕಳಿಗೆ ಒಂದು ಸೇಫ್ಟಿನೂ ಕೂಡ ಇದೆ ಅಂತಲೂ ಕೂಡ ಹೇಳಲಾಗ್ತಾ ಇರುವಂಥದ್ದು. ಬಾಲಕೃಷ್ಣ, ಪವರ್ ಟಿವಿ, ಮಂಡ್ಯ. ನೋಡಿ, ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಸರಿಯಾದ ಬಿಲ್ಡಿಂಗ್ ವ್ಯವಸ್ಥೆ ಇರಲ್ಲ, ಕೂತ್ಕೊಳ್ಳೋದಕ್ಕೆ ಸರಿಯಾಗಿ ಚೇರು ಟೇಬಲ್ ವ್ಯವಸ್ಥೆ ಇರಲ್ಲ, ವಾಶ್ರೂಮ್ ಅಲ್ಲಿ ಸರಿಯಾಗಿ ವ್ಯವಸ್ಥೆ ಇರೋದಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆ ಇರೋದಿಲ್ಲ. ಅನೇಕ ಸಮಸ್ಯೆಗಳನ್ನ ಇವತ್ತು ಸರ್ಕಾರಿ ಶಾಲೆ ಮಕ್ಕಳು ಎದುರಿಸ್ತಾ ಇದ್ದಾರೆ. ಅದರ ಜೊತೆಗೆ ಬಹುತೇಕ ಕಡೆಯಲ್ಲಿ ಇಂಥ ಕಾಮುಕ ಶಿಕ್ಷಕರು ಒಂದಷ್ಟು ಇರ್ತಾರಲ್ಲ, HD ಕೋಟೆ ಗಿರೀಶ್ ಇದ್ನಲ್ಲ ಆ ಥರ, ಅದರಿಂದನೂ ಕೂಡ ವಿದ್ಯಾರ್ಥಿಗಳು ಮನನೊಂದಿದ್ದಾರೆ. ಇನ್ನು HD ಕೋಟೆಯ ಕಾಡಂಚಿನ ಗ್ರಾಮದ ಶಾಲೆಯೊಂದರಲ್ಲಿ ಶಿಕ್ಷಕನ ಲೈಂಗಿಕ ದೌರ್ಜನ್ಯದ ಬಗ್ಗೆ ಪವರ್ ಟಿವಿ ವರದಿ ಮಾಡಿತ್ತು. ಆ ಬಳಿಕ ಮೈಸೂರು ಜಿಲ್ಲೆಯ ಸಾಕಷ್ಟು ಕಡೆಗಳಲ್ಲಿ ಮಕ್ಕಳ ಸುರಕ್ಷತೆ ಬಗ್ಗೆ, ಶಾಲೆಗಳ ವ್ಯವಸ್ಥೆ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ. ಮೈಸೂರಿನ ಕನಕಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ವ್ಯವಸ್ಥೆ ಹೇಗಿದೆ ಅಂತ ನಮ್ಮ ಪವರ್ ಟಿವಿ ಪ್ರತಿನಿಧಿ ಸುರೇಶ್ ಒಂದು ರಿಯಾಲಿಟಿ ಚೆಕ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಕೋಟೆಯ ಕಾಡಂಚಿನ ಗ್ರಾಮದ ಶಾಲೆಯೊಂದರಲ್ಲಿ ನಡೆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಕ್ಕಳು ಶಾಲೆಗಳಿಗೆ ಹೋಗೋದಕ್ಕೆ ಹಿಂಜರಿಕೆ ಮತ್ತೆ ಭಯದ ವಾತಾವರಣದಲ್ಲಿ ನಾವಿದ್ದೇವೆ ಅನ್ನೋ ಒಂದು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಕೆಲವು ಕಡೆ. ಸಾಂಸ್ಕೃತಿಕ ನಗರಿ ಮೈಸೂರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆಯಲ್ಲಿ ನಾನಿದ್ದೇನೆ. ಮೈಸೂರಿನ ಕನಕಗಿರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಾನೀಗಿದ್ದೇನೆ. ಇಲ್ಲಿನ ಮಕ್ಕಳ ಕಲಿಕೆಗೆ ಶಾಲೆ ಯಾವ ರೀತಿ ಪೂರಕ ವಾತಾವರಣವನ್ನು ಕಲ್ಪಿಸಿದೆ, ಇಲ್ಲಿನ ಶಿಕ್ಷಕರ ನಡೆ ಯಾವ ರೀತಿ ಇದೆ, ಮಕ್ಕಳು ಭಯದಿಂದ ಇಲ್ಲಿ ಶಾಲೆಗೆ ಬರ್ತಿದ್ದಾರಾ ಅಥವಾ ಖುಷಿಯಿಂದ ಬರ್ತಿದ್ದಾರಾ, ಇಲ್ಲಿ ಕಲಿಕೆಗೆ ಮಕ್ಕಳಿಗೆ ಯಾವ ರೀತಿ ಪೂರಕ ವಾತಾವರಣ ಇದೆ ಅಂತೇಳಿ ಇಲ್ಲಿನ ಮಕ್ಕಳನ್ನೇ ಕೇಳೋಣ. ನನ್ನೊಟ್ಟಿಗೆ ಒಂದಷ್ಟು ಮಕ್ಕಳಿದ್ರೆ ಅವ್ರನ್ನ ಮಾತಾಡ್ಸೋಣ. ಎಷ್ಟನೇ ಕ್ಲಾಸ್ ಪುಟ್ಟ ನೀನು? ಹೆಂಗಿದೆ ಸ್ಕೂಲು? ಸ್ಕೂಲ್ ಚೆನ್ನಾಗಿದೆ. ನಾನು 7ನೇ ತರಗತಿಯಲ್ಲಿ ಓದ್ತಿದ್ದೇನೆ. ಈಗ ಎಷ್ಟು ಜನ ಇದ್ದಾರೆ ಟೀಚರ್ಸ್ ಇಲ್ಲಿ? 10 ಜನ ಇದ್ದಾರೆ. 10 ಜನರು ಚೆನ್ನಾಗಿ ಪಾಠ ಮಾಡ್ತಾರೆ. ಎಷ್ಟು ಜನ ಜೆಂಟ್ಸ್, ಎಷ್ಟು ಜನ ಲೇಡೀಸ್ ಇದ್ದಾರೆ? ಜೆಂಟ್ಸ್ 3 ಇದ್ದಾರೆ, ಬಾಯ್ಸ್ 7 ಇದೆ, 7. ಲೇಡೀಸ್ 7 ಜನ ಇದ್ದಾರೆ. ಒಟ್ಟಲ್ಲಿ ಜೆಂಟ್ಸ್ ಟೀಚರ್ಸ್ ಎಷ್ಟು? 3 ಇದ್ದಾರೆ. 3 ಜನ ಇದ್ದಾರೆ. ಯಾವ ರೀತಿ ಇರ್ತಾರೆ ಸ್ಕೂಲಲ್ಲಿ ಮತ್ತೆ ಹೊರಗಡೆ? ಅವ್ರು ಯಾವ ರೀತಿ ನೋಡ್ಕೊಳ್ತಾರೆ ನಿಮ್ಮನ್ನ? ಅವ್ರು ಚೆನ್ನಾಗಿ ನೋಡ್ಕೋತಾರೆ, ಯಾವುದೂ ಏನು ತೊಂದರೆ ಇಲ್ಲ. ಅವ್ರು ಎಲ್ಲದನ್ನು ಚೆನ್ನಾಗೇ ಮಾಡ್ತಾರೆ, ಚೆನ್ನಾಗೇ ಪಾಠ ಮಾಡ್ತಾರೆ. ಅವ್ರ ಬಗ್ಗೆ ಎಲ್ಲ ತಪ್ಪುದು ಏನೂ ಇಲ್ಲ, ಎಲ್ಲ ಒಳ್ಳೇದೇ ಇರೋದು. ಚೆನ್ನಾಗಿ ನೋಡ್ಕೊಂತಾರೆ. ಹಾಂ ಸರ್. ಈಗ ನಿಮ್ಗೆ ಶೌಚಾಲಯ ಆಗ್ಲಿ ಮತ್ತೆ ಬೇರೆ ಬೇರೆ ಹೊರಗಡೆಯಿಂದ ಬೇರೆ ಅವ್ರದ್ದು ಹೊರಗಡೆ ಪೀಪಲ್ಸ್ ಬಂದು ನಿಮ್ಮನ್ನ ಈ ಕಡೆ ಎಲ್ಲಾದ್ರು ಬಿಹೇವಿಯರ್ ಇದು ಮಾಡೋದಾಗ್ಲಿ ಆ ಥರದ್ದು ಏನಾದ್ರು ಇದೆಯಾ? ಶೌಚಾಲಯ ಎಲ್ಲ ನೀಟ್ ವ್ಯವಸ್ಥೆ ಇದೆಯಾ? ಎಲ್ಲ ಚೆನ್ನಾಗಿದೆಯಾ? ಚೆನ್ನಾಗಿದೆ ಶೌಚಾಲಯ ಎಲ್ಲ. ಚೆನ್ನಾಗಿದೆ. ಟೀಚರ್ಸ್ ಯಾವ ಟೀಚರ್ಸ್ ನಿಮಗೆ ಬೆಸ್ಟ್ ಟೀಚರು? ನನಗೆ ಎಲ್ಲ ಟೀಚರು ಬೆಸ್ಟ್. ಎಲ್ಲ ಟೀಚರ್ ಬೆಸ್ಟ್. ಚೆನ್ನಾಗಿದೆ ಅಲ್ಲ? ಹಾಂ ಚೆನ್ನಾಗಿದೆ. ಖುಷಿಯಿಂದ ಬರ್ತೀಯಾ ಇಲ್ಲ ಭಯ ಇದೆಯಾ ಸ್ಕೂಲಿಗೆ ಬರೋದಕ್ಕೆ? ಏನಿಲ್ಲ, ಎಲ್ಲ ಖುಷಿನೇ ಇದೆ. ನೀನು ಎಷ್ಟನೇ ಕ್ಲಾಸ್ ಓದ್ತಿದ್ಯಪ್ಪ? ಹೆಂಗಿದೆ? ನಾನು 7th. ತುಂಬ ಚೆನ್ನಾಗಿದೆ ಸ್ಕೂಲು. ಎಲ್ಲ ಟೀಚರ್ಸು ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ, ಆ ಥರ ಏನಿಲ್ಲ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ನಮ್ಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಎಷ್ಟನೇ ಕ್ಲಾಸಿಂದ ಇದೇ ಸ್ಕೂಲಲ್ಲಿ ಓದ್ತಾ ಇದೆಯಾ? ಯಾವ ಏರಿಯಾದಿಂದ ಬರ್ತಿದ್ಯಾ? ನಾನು 6th ಇಲ್ಲೇ ಓದ್ತಿದ್ದೀನಿ. ನಾನು ಕೊಪ್ಪಳೂರಿಂದ ಬರ್ತಿದ್ದೀನಿ. ನಮ್ಮ ಸಿಸ್ಟರ್ಸ್ ಎಲ್ಲ ಇಲ್ಲೇ ಓದಿದ್ದು. ತುಂಬ ಚೆನ್ನಾಗಿದೆ ಇಲ್ಲಿ ವಿದ್ಯಾಭ್ಯಾಸ ಅಂದ್ಬಿಟ್ಟು ನಮ್ಮ ಅಪ್ಪ ಅಮ್ಮ ಇಲ್ಲಿ ಸೇರಿಸಿದ್ದಾರೆ. ಈಗ ಟೀಚರ್ಸು ಈಗ ಎಷ್ಟು ಜನ ಜೆಂಟ್ಸ್ ಎಷ್ಟು ಜನ ಇದ್ದಾರೆ? ಅವ್ರು ಯಾವ ರೀತಿ ನಡ್ಕೊಳ್ತಾರೆ ನಿಮ್ಮ ಜೊತೆ? ಜೆಂಟ್ಸು 3 ಜನ ಇದ್ದಾರೆ. ಅವ್ರು ತುಂಬ ಚೆನ್ನಾಗಿ ನಡ್ಕೋತಾರೆ. ಮಾತಾಡೋದಾಗ್ಲಿ, ಬುದ್ಧಿ ಹೇಳೋದು, ಪಾಠ ಮಾಡೋದೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಮುದ್ದಾಗಿ ಮಾತಾಡಿಸ್ತಾರೆ. ನಮಗೆ ತುಂಬ ಖುಷಿಯಾಗುತ್ತೆ ಹಂಗೆ ಸ್ಕೂಲಿಗೆ ಬರೋಕ್ಕೆ. ಇದು
ಶಾಲೆಯ ಮಕ್ಕಳ ಮಾತು. ನಾನು ಇಲ್ಲಿನ ಮುಖ್ಯ ಶಿಕ್ಷಕರನ್ನು ಕೂಡ ಮಾತನಾಡಿಸ್ತೇನೆ. ಜಯಲಕ್ಷ್ಮಿ ಅಂತೇಳಿ ಮುಖ್ಯ ಶಿಕ್ಷಕರಿದ್ದಾರೆ. ಮೇಡಮ್ ಹೇಗಿದ್ದೀರಾ? ಹೇಗಿದೆ ನಿಮ್ಮ ಶಾಲೆ? ತುಂಬ ಚೆನ್ನಾಗಿದೆ ಸರ್. ಸ್ಕೂಲ್ ಬಗ್ಗೆ ಏನು ಹೇಳಂಗಿಲ್ಲ. ನಮ್ಮ ಇಲ್ಲಿ ವಾತಾವರಣನೂ ತುಂಬ ಚೆನ್ನಾಗಿದೆ, ಮಕ್ಕಳು ಕಲಿಕೆಯನ್ನು ತುಂಬ ಚೆನ್ನಾಗಿದೆ. ಎಲ್ಲ ಖುಷಿಯಿಂದನೂ ಸಹ ಇಲ್ಲಿ ಎಲ್ಲ ಮಕ್ಕಳು ಸಹ ಖುಷಿಯಿಂದ ಭಾಗವಹಿಸ್ತಾರೆ. ಎಲ್ಲ ಸಹ ಇಲ್ಲೇ ಲೋಕಲ್ ಆಗಿ ಬರ್ತಕ್ಕಂಥ ಮಕ್ಕಳು ಜಾಸ್ತಿ ಇದ್ದಾರೆ. ಮತ್ತು ಹೊರಗಡೆಯಿಂದ ಬರ್ತಕ್ಕಂಥವ್ರು ಗೊರೂರು ಮತ್ತು ಕೊಪ್ಪಳೂರು ಈ ಕಡೆಯಿಂದ ಬರೋ ಮಕ್ಕಳು ಸಹ ಇಲ್ಲಿದ್ದಾರೆ. ತುಂಬ ಚೆನ್ನಾಗಿದೆ, ವಾತಾವರಣನೂ ಚೆನ್ನಾಗಿದೆ. ಮತ್ತು ಸರ್ಕಾರದ ಅನೇಕ ಯೋಜನೆಗಳು ಸಹ ತುಂಬ ಉತ್ತಮವಾಗಿರೋದ್ರಿಂದ ತುಂಬ ಎಲ್ಲ ರೀತಿಯ ಸೌಕರ್ಯಗಳು, ಎಲ್ಲ ರೀತಿಯ ಫೆಸಿಲಿಟೀಸು ಸಹ ಇಲ್ಲಿ ತುಂಬ ಚೆನ್ನಾಗಿದೆ ಸರ್. ಯಾಕಂದ್ರೆ ಈ ಜೆಂಟ್ಸ್ ಟೀಚರ್ಸ್ ಇರೋ ಕಡೆ ಕೆಲವು ಕಡೆ ಅಂದ್ರೆ 100ಕ್ಕೆ 1 ಶಾಲೆಯಲ್ಲಿ ಆಗಿರ್ತಕ್ಕಂಥ ಒಂದಷ್ಟು ಅವಘಡ ಆಗಿರ್ತವೆ. ಅಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನ್ ಹೇಳಕ್ಕೆ ಇಷ್ಟಪಡ್ತಾರೆ? ಯಾಕಂದ್ರೆ ಶಾಲೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಇಲ್ಲಿನ ಮಕ್ಕಳನ್ನ ನಾನು ಮಾತನಾಡಿಸ್ದೆ. ತುಂಬಾ ಚೆನ್ನಾಗಿದೆ ನಮ್ಮ ಶಾಲೆ, ನಮ್ಮ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬಾ ಚೆನ್ನಾಗಿ ಮಾತನಾಡಿಸ್ತಾರೆ, ನಮ್ಮ ಶಾಲೆಗೆ ಬರೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ತಾರೆ. ಈ ರೀತಿ ವಾತಾವರಣ ಎಲ್ಲಾ ಶಾಲೆಗೂ ನಿರ್ಮಾಣ ಆಗ್ಬೇಕು ಅಲ್ವಾ ಅಂತ. ಖಂಡಿತ ಸರ್. ಏಕೆಂದರೆ ಶಿಕ್ಷಕರು ಮಕ್ಕಳಿಗೆ ಅವರು ಮಕ್ಕಳು ನೋಡೋ ದೃಷ್ಟಿ ತುಂಬ ದೇವರು ಅನ್ನೋ ರೀತಿಯಲ್ಲಿ ಮಕ್ಕಳು ಶಿಕ್ಷಕರನ್ನ ನೋಡ್ತಾರೆ. ಹಾಗಾಗಿ ಅದೇ ರೀತಿ ಶಿಕ್ಷಕರು ಸಹ ಮಕ್ಕಳ ಬಗ್ಗೆ ಕಾಳಜಿನೂ ಇರಬೇಕು. ಮತ್ತು ಎಲ್ಲೋ ಒಂದು ಕಡೆ ನಡೀತಕ್ಕಂಥ ಅಹಿತಕರ ಘಟನೆಗಳು ಸಂಭವಿಸಬಾರ್ದು. ಅದು ತುಂಬ ಈ ಸಮಾಜಕ್ಕೆ ಮಾರಕ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅಂತಹ ಘಟನೆಗಳು 100ಕ್ಕೆ 1 ಇದು ನಡಿಬಾರ್ದು. ಶಿಕ್ಷಕರಾಗಿರ್ತಕ್ಕಂಥವರು ಅದನ್ನು ಆ ಒಂದು ಈ ಮಟ್ಟಕ್ಕೆ ಹೋಗಲೇಬಾರ್ದು. ಆದರೆ ಅಂಥ ವಾತಾವರಣ ಇದ್ದಂತಹ ಸಂದರ್ಭದಲ್ಲಿ ಇಲಾಖೆಯು ಸಹ ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಸೂಕ್ತ ಏನು ಕಾನೂನು ಜರುಗಿಸ್ಬೇಕು ಆ ಥರ ಜರುಗಿಸಿದ್ರೆ ಉತ್ತಮ ಅಂತ ನನ್ನ ಅನಿಸಿಕೆ. ಇದು ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂಥ ಜಯಲಕ್ಷ್ಮಿ ಅವರ ಮಾತು. ಶಾಲೆಗೆ ಮಕ್ಕಳನ್ನ ಕರೆತರೋದಾಗ್ಲಿ, ಶಾಲೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪೂರಕ ವಾತಾವರಣವನ್ನ ನಿರ್ಮಾಣ ಮಾಡೋದಾಗ್ಲಿ, ಮಕ್ಕಳ ಭದ್ರತೆ ದೃಷ್ಟಿಯಿಂದ ಮೈಸೂರಿನ ಕನಕಗಿರಿಯ ಶಾಲೆ ನಮ್ದು ತುಂಬಾ ಸೇಫ್ ಅಂತೇಳಿ ಮಕ್ಕಳು ಮತ್ತೆ ಶಿಕ್ಷಕರು ಹೇಳುವಂಥದ್ದು. ಕ್ಯಾಮರಾಮನ್ ಹರೀಶ್ ಜೊತೆ ಸುರೇಶ್ ಬಿ, ಪವರ್ ಟಿವಿ, ಮೈಸೂರು. ಹಲವಾರು ಉತ್ತಮ ಶಿಕ್ಷಕರಿದ್ದಾರೆ. ಉತ್ತಮ ಶಿಕ್ಷಕರಿಲ್ಲ ಅಂತ ಅಂದಿದ್ರೆ ಇವತ್ತು ಉತ್ತಮ ಪ್ರಜೆಗಳಾಗಿರೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಅದರ ನಡುವೆಯೂ 10ಕ್ಕೊಬ್ರೋ ಇಲ್ಲ 100ಕ್ಕೊಬ್ರೋ ಇಂಥ ಕಾಮುಕ ಶಿಕ್ಷಕರು ಒಂದಷ್ಟು ಜನ ಗಿರೀಶ್ ಅಂತವ್ರು ಇರ್ತಾರೆ. ಅಂಥವರಿಂದ ಇವತ್ತು ನಾವು ರಿಯಾಲಿಟಿ ಚೆಕ್ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ.